ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಅದ್ರದ್ದು ಡಿಫ್ರೆನ್ಸ್ ಏನಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಇದು ನಾನು 1:20 ಲೈನಿಂಗ್ನ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಅವ್ರ ಪ್ಯಾಚಸ್ ಬೇಡ, ಸ್ವಲ್ಪ ಲೈನಿಂಗ್ ಜಾಸ್ತಿ ಇಲ್ಲೆಲ್ಲ ಎಕ್ಸ್ಟ್ರಾ ಅಟ್ಯಾಚ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈನಿಂಗ್ ತೊಗೊಂಡಿರೋದ್ರಿಂದ ಸ್ಲೀವ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂದರೆ ನಾನು 2 ಸಪ್ರೇಟಲ್ಲೇ ಕಟಿಂಗ್ ಮಾಡಿಕೊಂಡು ಆಮೇಲೆ ನಾನು ಶೇಪ್ನ ತೊಗೊಳ್ತೀನಿ. ಇವಾಗ ಇಲ್ಲಿ ಸ್ಟ್ರೇಟ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಕಟಿಂಗ್ ಮಾಡಿ 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ, 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಸ್ಲೀವ್ನ ಇಟ್ಕೊಂಡು ಶೇಪ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ. ನೀಟಾಗಿ ಇಟ್ಕೊಳ್ಳಿ. ಈ ಪಾಯಿಂಟು, ಈ ಕ್ಲೋಸ್ ಪಾಯಿಂಟ್ ಇರುತ್ತಲ್ಲ ಸ್ಲೀವ್ದು, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ಲೀವ್ ಕಟ್ಟಿಂಗ್ ಅನ್ನೋದು ಈಸಿ ಇರುತ್ತೆ, ಆದರೆ ಇಲ್ಲಿ ಶೇಪ್ ತೆಗಿತೀವಲ್ಲ ಅದಷ್ಟೇ ನಮಗೆ ಚೇಂಜಸ್ ಬರುತ್ತೆ. ಈ ಥರ ಇಟ್ಕೊಂಡು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಪಾಯಿಂಟು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಮಾರ್ಕ್ಗೆ ಇಲ್ಲಿಗೆ ಜಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಎಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕಾಗುತ್ತೆ. ಅದನ್ನು ನಾನು ಕರೆಕ್ಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೊಳ್ತೀನಿ. ಆವಾಗ ನಮಗೆ ಒಂದು ಪಾಯಿಂಟ್ ಕೂಡ ಎಕ್ಸ್ಟ್ರಾ ಬರಲ್ಲ, ಅಪ್ ಆ್ಯಂಡ್ ಡೌನ್ ಕೂಡ ಬರಲ್ಲ. ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡಿ. ಈಗ ಬ್ಲೌಸಲ್ಲಿ ಚೇಂಜಸ್ ಹೇಳಿದರೆ ಮಾತ್ರ ನಾವು ಚೇಂಜಸ್ ಮಾಡ್ಕೋಬೇಕು. ಈಗ 1 ಇಂಚ್ ಎಕ್ಸ್ಟ್ರಾ ಹೇಳಿದರೆ 1 ಇಂಚ್ ಎಕ್ಸ್ಟ್ರಾನ ತೊಗೊಂಡಿದ್ದೀನಿ. ಇವಾಗ ಇದು ಎಷ್ಟಿದೆ ಅಂತ ನೋಡೋಣ. ನೋಡಿ, ಕರೆಕ್ಟಾಗಿ 3.5 ಇದೆ. ಇಲ್ಲಿ ಕೂಡ 3.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಈ ಪಾಯಿಂಟ್ ಇದೆಯಲ್ಲ, ಈ ಕ್ಲೋಸ್ ಪಾಯಿಂಟು ಮತ್ತು ಇಲ್ಲಿ ಮೇನ್ ಪಾಯಿಂಟ್ ಇದೆಯಲ್ಲ, ಅಲ್ಲಿಗೂ ಇಲ್ಲಿಗೂ ಸ್ಕೇಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1.5ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಶೇಪ್ನ ಕೊಟ್ಕೊಂಡಿದ್ದೀನಿ. ನಿಮಗೆ ಡೌಟ್ ಆದರೆ ಇದು ಶೇಪ್ ಕರೆಕ್ಟಾಗಿಲ್ಲ ಅಂದರೆ ಇಲ್ಲಿ 2.5 ಇದು ನೋಡಿ. ಈ ಪಾಯಿಂಟು 6ರಿಂದ ಮೇಲೆ, ಈ ನಮಗಿಲ್ಲಿ 6ರಿಂದ ಮೇಲೆ ಇದೆ ಅಂದರೆ ನಾವಿಲ್ಲಿ 2.5 2.75 ಗಂಟೆನೂ ಮಾರ್ಕ್ ಮಾಡ್ಕೋಬೋದು. ನಾನೀಗ 2.5ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಈ ಮಾರ್ಕ್ ಮಾಡಿಕೊಂಡು ಇದನ್ನು ಶೇಪ್ ತೊಗೊಳ್ತಾ ಇದ್ದೀನಿ. ನೋಡಿ, ನಾನು ಫಸ್ಟ್ ಏನು ಮಾರ್ಕ್ ಮಾಡಿದ್ದೀನಿ ಅದೇ ಶೇಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ಕೇಲ್ ಇದೆಯಲ್ಲ, ಈ ಒಂದು ಸ್ಕೇಲ್ ಅಷ್ಟನ್ನು ನಾನು ಇಲ್ಲಿ ಎಕ್ಸ್ಟ್ರಾ ಪೀಸಾಗಿ ಬಿಟ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಕಡಿಮೆ ಬಿಡಿ ಅಂದರೆ ಇನ್ನೂ ಕಡಿಮೆನೇ ಬಿಟ್ಕೊಳ್ಳಿ. ಇದಕ್ಕಿಂತ ಕಡಿಮೆನೇ ಹೇಳಿದ್ದಾರೆ, ಜಾಸ್ತಿ ಏನು ಬೇಡ ಅಂತ. ಬಟ್ ಒಂದು ಸ್ಕೇಲ್ ಅಷ್ಟು ಬಿಟ್ಕೊಳ್ಳಿ. ಯಾವುದಕ್ಕೆ ನಿಮಗೆ ಆಮೇಲೆ ಬೇಕಾದರೆ ನೀವು ಕಟ್ ಮಾಡ್ಕೋಬೋದು. ಈಗ ಸ್ಲೀವ್ದು ಶೇಪ್ನ ತಗೊಳ್ಳೋಣ. ಯಾವಾಗಲೂ ಈ ಮಾರ್ಕ್ ಹಾಕಿರ್ತೀವಲ್ಲ, ಈ ಮಾರ್ಕು ಸೆಂಟ್ರಲ್ ಬಂದರೆ ನಮಗೆ ಇಲ್ಲಿ ಲೂಸ್ ಅನ್ನೋದು ಬರಲ್ಲ ಸ್ಲೀವ್ ಅಟ್ಯಾಚ್ ಮಾಡಿದಾಗ. ನಾನು ಇದನ್ನು ಟೆಸ್ಟ್ ಮಾಡಿದ್ದೀನಿ. ನೀವು ಕೂಡ ಈ ಥರ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿ ಟೆಸ್ಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ಜಾಯಿಂಟಿಗೆ ನಾನು ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಶೇಪ್ ಅನ್ನೋದು ನೀಟಾಗಿ ಬಂದಿದೆ. ಇಲ್ಲೇನಾದರೂ ಸ್ವಲ್ಪ ಕಟ್ ಥರ ಆಗಿದರೆ ನೀವಿನ್ನೂ ಸ್ವಲ್ಪ ಈ ಥರ ಶೇಪ್ನ ಮಾಡ್ಕೋಬೋದು. ಈಗ ನಾನು ಇಲ್ಲಿ 1.5ಗೆ ಇಷ್ಟು ಬಿಟ್ಟು ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಇಲ್ಲಿಂದ ಕೂಡ ಹೀಗೆ ಕ್ರಾಸಾಗಿ ಇಟ್ಕೊಂಡು ಹೀಗೆ ಕೂಡ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಕೂಡ ಶೇಪ್ನ ತೆಗಿಬೋದು. ಇದೆರಡೂ ಓಪನ್ ಮಾಡ್ತೀನಿ ನಾನೀಗ. ಓಪನ್ ಮಾಡಿ ಶೇಪ್ನ ತೆಗಿತೀನಿ. ಈ ಥರ ಇಟ್ಕೊಳ್ಳಿ. ಇದು ಲೈನಿಂಗ್ ಆಗಿರೋದ್ರಿಂದ ನಿಮಗೆ ಏನು ಕನ್ಫ್ಯೂಷನ್ ಏನೂ ಆಗಲ್ಲ. ನೀಟಾಗಿ ಹೀಗೆ ಇಟ್ಕೊಳ್ಳಿ. ಇದು 2, ಕೆಲವರಿಗೆ 3 ಕಟ್ಟಿಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಭಾಗನ ಈ ಥರ ಹಾಕ್ಕೊಳ್ಳಿ. ಈ 1.5 ಏನಿದೆಯಲ್ಲ, ಅಲ್ಲಿಂದ ಈ ಥರ ಶೇಪ್ನ ತೆಗೆದು ಈ ಫ್ರಂಟ್ ಭಾಗಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಬ್ಯಾಕ್ ಇವಾಗ ನಮಗೆ ರೆಡಿಯಾಗಿದೆ. ಸ್ಲೀವ್ ರೆಡಿಯಾಗಿದೆ. ಈಗ ಬ್ಯಾಕ್ ಕಟ್ಟಿಂಗ್ ಮಾಡೋಣ.
ನೋಡಿ ಈ ಥರ ಇದು ಎಕ್ಸ್ಟ್ರಾ ಬೇಕಂದರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು, ಆದರೆ ಅದು ಬೆಲ್ಟ್ಗೆ ಬರುತ್ತೆ ಅಂತೇಳಿ ನಾವು ಹಾಗೆ ಬಿಡೋಣ. ಇಲ್ಲಿ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೇಸ್ಟ್ ಬಂದು 36.5 ಇದೆ. ಇದನ್ನು ಡಿವೈಡೆಡ್ ಮಾಡಿದ್ರೆ ನಮಗೆ 4 ಭಾಗ ಮಾಡಿದ್ರೆ 9 ಮತ್ತು ಒಂದು 1/8 ಬರುತ್ತೆ. ಅದಕ್ಕೆ ಒಂದು 1/4 ಇಂಚ್ 9.25 ಅಂತಲೇ ಇಟ್ಕೊಳ್ಳಿ. ನಮಗೆ ಬ್ಯಾಕಲ್ಲಿ ಇಲ್ಲಿ ವೇಸ್ಟ್ ಏನು 1/4 ಇಂಚ್ ಎಕ್ಸ್ಟ್ರಾ ಇದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ. 9.25 ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 2.5 ತೊಗೊಳ್ಳಿ. 2.25 ಆದರೂ ತೊಗೋಬೋದು, 2.5 ಆದರೂ ತೊಗೋಬೋದು, ಪೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಇಲ್ಲಿ ಅರ್ಧ ಇಂಚು ಉದ್ದ ಹೇಳಿದ್ದಾರೆ. ಈ ಅರ್ಧ ಇಂಚನ್ನ ನಾವು ಫಸ್ಟೇ ಮಾರ್ಕ್ ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ನಮಗೆ ಮೇಲೆ ಕನ್ಫ್ಯೂಸ್ ಅನ್ನೋದು ಆಗಿಬಿಡುತ್ತೆ. ಉದ್ದ ಯಾರಾದರೂ ಏನೇ ಉದ್ದ ಕೇಳಿದರೂ ನೀವು ಇದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಯಾಕ್ ಲೆಂತ್ ಬಂದು 15 ಇದೆ. 15ನ್ನ ನಾನು 15.25 ತೊಗೊಳ್ತಾ ಇದ್ದೀನಿ. 1/4 ಇಂಚಷ್ಟೇ ಹಿಡಿತಾ ಇದ್ದೀನಿ ಮೇಲೆ, ಯಾಕಂದರೆ ಫ್ಯಾಬ್ರಿಕ್ ಶಾರ್ಟೇಜ್ ಆಗುತ್ತೆ ಲೆಂತ್ ತುಂಬ ಇರೋದ್ರಿಂದ 15.25 ತೊಗೊಳ್ತಾ ಇದ್ದೀನಿ. ಓವರ್ಲಾಕ್ ಕೂಡ ಮಾಡೋದ್ರಿಂದ ಜಾಸ್ತಿ ಏನು ಬೇಕಾಗಿರಲ್ಲ, ಅರ್ಧ ಇಂಚ್ ಏನು ಬೇಕಾಗಿರಲ್ಲ, 1/4 ಇಂಚ್ ಸಾಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಬ್ಲೌಸ್ನ ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಬ್ಲೌಸಿಂದ ಅಂತ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಇದೆರಡು ಸೆಂಟ್ರ್ ಇಟ್ಕೊಳ್ಳಿ. ಈ ಸೆಂಟ್ರ್ ಇಟ್ಕೊಂಡು ಡೀಪ್ ಜಾಸ್ತಿ ಇಲ್ಲ ಅಂದವ್ರಿಗೆ ಶೋಲ್ಡ್ರ್ ಎಷ್ಟು ತೊಗೋಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇದೇನು ಸೆಂಟ್ರ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಪ್ಲೇಸ್ನ ನೀಟಾಗಿ ಎರಡೂ ಈ ಶೋಲ್ಡ್ರದು ಇದು ಫ್ರಂಟ್ ಬ್ಯಾಕದು ಜಾಯಿಂಟ್ ಇರುತ್ತಲ್ಲ ಅದಿಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ತುಂಬ ಡೀಪ್ ಇರಲ್ಲ ನೋಡಿ, ಅವ್ರದಕ್ಕೆ ಈ ಥರ ನೀವು ಫಾಲೋ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಈ ಎರಡೂ ನೀಟಾಗಿ ಈ ಥರ ಮಾರ್ಕ್ ಮಾಡಿದರೆ ನೋಡಿ ಒಂದು ಸ್ವಲ್ಪ ಕೂಡ ರಿಂಕಲ್ ಇಲ್ಲ, ನಾನೆಲ್ಲೂ ಎಳೆಯಲಿಲ್ಲ. ಈ ಥರ ಇಟ್ಕೊಂಡು ಈಗ ಒಂದು ಶೇಪ್ ಕೊಡ್ತಾ ಇದ್ದೀನಿ. ಇಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತೀನಿ. 2.25 ಇದೆ. ಇಲ್ಲೂ ಕೂಡ 2.25 ಒಂದು ಗೀಟ್ ಅಷ್ಟೇ ಎಕ್ಸ್ಟ್ರಾ ಬಂದಿದೆ. ಇದಕ್ಕೆ ನಾನು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಸ್ಟ್ರೇಟ್ ಲೈನ್ ಹಾಕಿ ಈ ಥರ ಶೇಪ್ ತೊಗೊಳ್ಳೋದು ಇದೆಲ್ಲ ಏನು ಬೇಡ ಅಂದರೂ ಕೂಡ ನೀವು ಹಾಗೆ ಕೂಡ ಕಟಿಂಗ್ ಮಾಡ್ಕೋಬೋದು. ಇಲ್ಲಿ ಸ್ಟಿಚಿಂಗಿಗೆ ಅಂತ ಸ್ವಲ್ಪ ಪೀಸ್ನ ಬಿಡ್ತಾ ಇದ್ದೀನಿ, ಅಂದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಿಚಿಂಗಿಗೆ ಹೋಗುತ್ತೆ, ರೆಡಿ ಬರುತ್ತೆ. ಈ ಮೆಜರ್ಮೆಂಟಿಗೆ ನಾವು ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರು 2.25 ಕಂಪಲ್ಸರಿ ತೊಗೊಳ್ಳೇಬೇಕು, ಇಲ್ಲಾಂದರೆ ಹಿಡಿಯುತ್ತೆ, ಈ ಜಾಗದಲ್ಲಿ ಹಿಡಿಯುತ್ತೆ. ಓಕೆ. ಇಲ್ಲೇನು ಶೋಲ್ಡರ್ ಅವ್ರು ತೊಗೊಂಡಿದ್ದಾರಲ್ಲ ಅದೇ ಪಾಯಿಂಟ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಜಾಯಿಂಟ್ ಕರೆಕ್ಟಾಗಿದೆ ಇಲ್ಲಿ ಸ್ಟಿಚಿಂಗಿಗೆ ಅಂತ. ಇವಾಗ ಟೋಟಲಾಗಿ ಇದು ಎಷ್ಟಿದೆ ನೆಕ್ ಆ್ಯಂಡ್ ಶೋಲ್ಡರ್ ಅಂತ ಫಸ್ಟ್ ನೋಡ್ಕೋಬೇಕು. 6 ಇದೆ. ನೆಕ್ ಆ್ಯಂಡ್ ಶೋಲ್ಡರ್ ಬಂದು 6 ಇದೆ. ಇಲ್ಲೂ ಕೂಡ ನಾವು 6ಕ್ಕೆ ಮಾರ್ಕ್ ಮಾಡೋಣ. ನೆಕ್ ಆ್ಯಂಡ್ ಶೋಲ್ಡರ್ ಬಂದು 6, ಇಲ್ಲಿ ಬಂದು 2.25. ಈಗ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಉಕ್ಸ್ ಪಟ್ಟಿ ಒಬ್ಬೊಬ್ರದ್ದು ರೈಟ್ ಟು ಲೆಫ್ಟ್ ಇರುತ್ತೆ, ಯಾವ ಕಡೆನಾದರೂ ಇರಲಿ, ಅದು ಕೂಡ ನಾವು ಎರಡು ಸೈಡಲ್ಲೂ ನಾವು ಮೆಜರ್ಮೆಂಟ್ ತೊಗೊಳ್ಬೋದು. ಒಂದೇ ಸೈಡ್ ತೊಗೋಬೇಕು ಅಂತ ಏನು ಇರಲ್ಲ. ಓಕೆ. ಇಲ್ಲಿ ಶೋಲ್ಡ್ರ್ ಪಾಯಿಂಟ್ ಇರುತ್ತಲ್ಲ ಆ ಪಾಯಿಂಟ್ ಕೆಳಗಡೆ ಒಂದು ಸ್ವಲ್ಪ ಇಟ್ಕೊಳ್ಳಿ. ಇಟ್ಕೊಂಡು ಸ್ವಲ್ಪ ಸ್ಟಿಪ್ಪಾಗಿ ಲೂಸ್ ಏನೋ ಇದ್ದರೆ ಟೈಟಾಗಿ ಇಟ್ಕೊಳ್ಳಿ. ಇಟ್ಕೊಂಡ್ರೆ ನಮಗೆ 9.25ಗೆ 1 ಪಾಯಿಂಟ್ ಕಮ್ಮಿ ಬರ್ತಾ ಇದೆ. ನಾವು ಇಲ್ಲಿ 9.25ಗೆ 1 ಪಾಯಿಂಟ್ ಕಮ್ಮಿನೇ ಹಾಕ್ಕೊಳ್ಳೋಣ, ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಓಕೆ. ಇದಕ್ಕೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಕಟಿಂಗ್ನ ಮಾಡ್ಬೋದು. ಬ್ಲೌಸ್ ಕಟ್ಟಿಂಗ್ ಅನ್ನೋದು ನಮಗೆ ಎಲ್ಲಿ ಪಾಯಿಂಟ್ಸ್ನ ಕರೆಕ್ಟಾಗಿ ಹಾಕ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಳತೆ ಬ್ಲೌಸ್ ಕೊಟ್ಟಾಗಂತೂ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು. ನಮಗೆ ಬೇಕಾಗಿರೋದು ಈ ಪಾಯಿಂಟ್ ಒಂದು ಕರೆಕ್ಟಾಗಿ ಬಂದರೆ ನಮಗೆ ಆರ್ಮೋಲ್ಸ್ ಹತ್ರ ರಿಂಕಲ್ಸ್ ಅನ್ನೋದು ಬರೋಲ್ಲ. ನೆಕ್ ಆ್ಯಂಡ್ ಶೋಲ್ಡರ್ ಕರೆಕ್ಟಾಗಿದ್ದರೆ ಅದು ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ಅಥವಾ ಫ್ರಂಟ್ ಲೂಸು ಆ ಥರದ್ದು ಏನೂ ಆಗೋಲ್ಲ. ಇದನ್ನು ನೀಟಾಗಿ ಸ್ಟಿಪ್ಪಾಗಿ ಎಳೆದಿಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಇಲ್ಲಿ ಸೈಡು ತೊಗೊಳ್ಬೇಕಾದ್ರೆ ಕೆಳಗಡೆ ಮಾರ್ಕ್ ಮಾಡ್ಕೋಬಾರ್ದು, ಮೇಲೆ ಮಾರ್ಕ್ ಮಾಡ್ಕೋಬೇಕು, ಅದು ನೆನ್ಪಿಟ್ಕೊಳ್ಳಿ.
ಇಲ್ಲಿ ಸ್ಟಿಚಿಂಗ್ ಇಷ್ಟು ರೆಡಿ ತೊಗೊಂಡ್ರೆ ನಾವು ಸ್ಟಿಚಿಂಗ್ ಮಾಡಿದಾಗ ಇಲ್ಲಿಗೆ ಬರುತ್ತೆ. ಓಕೆನಾ? ಈಗ ಮೇಲೆ ಪಾಯಿಂಟಿಂದ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. 6.25 ಬರ್ತಾ ಇದೆ. ಇಲ್ಲಿ ಕೂಡ 6.25 ಬರ್ತಾ ಇದೆ. ಸಾರಿ, ಈ 6.25 ಏನು ತೊಗೊಳ್ತೀವಿ, ಇಲ್ಲೂ ಕೂಡ 6.25ನ ತೊಗೊಂಡು ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡಿಕೊಂಡು ನಿಮಗೆ ಇದು ಕರೆಕ್ಟಾಗಿ ಸೆಂಟ್ರು ಈ ಥರ ಇರುತ್ತಲ್ಲ, ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗಿಗೆ ಅಂತ ಎಷ್ಟು ಬಿಡ್ತೀರಾ ಅಷ್ಟು ಮಾತ್ರ ನೀವು ಬಿಟ್ಕೋಬೇಕಾಗುತ್ತೆ. ಉಳಿದದನ್ನು ಇಲ್ಲಿಂದ ನಾವು ಈಗ ಮಾರ್ಕ್ ಮಾಡ್ಕೋಬೇಕು. ಎಷ್ಟು ತೊಗೋಬೇಕಪ್ಪ, 1.25 ತೊಗೋಬೇಕಾ, 1.25 ತೊಗೋಬೇಕಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಪಾಯಿಂಟ್ ಇರುತ್ತಲ್ಲ, ಇದು ಮೇಯ್ನ್ ಆಗುತ್ತೆ. ಇದು ಹೀಗೆ ಅರ್ಧ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಹೀಗೆ ಇಟ್ಕೊಂಡು ಈ ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲ್ ಇರುತ್ತಲ್ಲ, ಕರು ಸ್ಕೇಲ್ನ ಹೀಗೆ ಇಟ್ಕೊಳ್ಳಿ. ಈ ಪಾಯಿಂಟ್ಗೆ ಕರೆಕ್ಟಾಗಿ ಕುತ್ಕೋಬೇಕು. ಸ್ವಲ್ಪ ಒಂಚೂರು ಮುಂದೆ ಹೋದರೂ ಪರವಾಗಿಲ್ಲ, ಆದರೆ ನಾವು ಸೆಂಟ್ರಲ್ಲಿ ಹಾಕಿರ್ತೀವಲ್ಲ ಆ ಪಾಯಿಂಟ್ನ ಫಾಲೋ ಮಾಡಬೇಕಾಗುತ್ತೆ. ಈ ಥರ. ಇವಾಗ ಚೆಸ್ಟ್ ಮೆಜರ್ಮೆಂಟು ನಾವು ಹೆಂಗೆ ತೊಗೊಂಡಿರ್ತೀವಿ ಅದ್ರ ಮೇಲೆ ನಾವು ಆರ್ಮೋಲ್ಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಸ್ಲೀವ್ ಕಟ್ಟಿಂಗ್ ಮಾಡಿದ್ದೀನಲ್ಲ, ಇದನ್ನು ಹೇಗೆ ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾನಿಲ್ಲಿ ತಿರುಗಿಸಿ ನೋಡ್ತೀನಿ ಕರೆಕ್ಟಾಗಿ ಬರುತ್ತಾ ಅಂತ. ನೀವೇ ನೋಡಿ, ನಾನೇನು ಚೇಂಜಸ್ ಮಾಡಿಲ್ಲ. ಕರೆಕ್ಟಾಗಿ ಇಲ್ಲಿ ಲೈನ್ ಕಾಣ್ತಾ ಇದೆಯಲ್ಲ, ಇಲ್ಲಿಗೆ ಇದು ಬಂದು ಕುತ್ಕೊಳ್ಳುತ್ತೆ. ಓಕೆನಾ? ಅಷ್ಟೇ. ಇದು ತುಂಬ ಈಸಿಯಾಗಿರುವಂಥ ಬ್ಲೌಸ್ ಕಟ್ಟಿಂಗು. ಇವಾಗ ನೀವು ಆರ್ಮೋಲ್ಸಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ನೀವು ಇದರಿಂದ ಟರ್ನ್ ಮಾಡಿ ನೋಡಿದ್ರು ಒಂದೇ ಬರುತ್ತೆ, ಇಲ್ಲಿ ನಾವು ಟೇಪಲ್ಲಿ ತೊಗೊಂಡು ಕಟಿಂಗ್ ಮಾಡಿದ್ರು ಒಂದೇ ಬರುತ್ತೆ. ನೀವೇನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಲೀವಲ್ಲಿ ಕಟಿಂಗ್ ಆ ಥರ ತಿರುಗಿಸ್ಕೊಂಡು ನೋಡಿದ್ರೆ ನೀವು ಅಟ್ಯಾಚ್ ಮಾಡುವಾಗ ಕೂಡ ಕರೆಕ್ಟಾಗೆ ಬಂದಿರುತ್ತೆ. ನಾವು ಈ ಆರ್ಮೋಲ್ಸ್ ಅನ್ನೋದನ್ನ 3-4 ಥರದಲ್ಲಿ ಚೆಕ್ ಮಾಡ್ಕೋಬೋದು. ಹೀಗೆ ಇಟ್ಕೊಳ್ಳಿ. ಇದೇನು ಜಾಯಿಂಟ್ ಇರುತ್ತಲ್ಲ, ಈ ಟೇಪ್ನ ಈ ಥರ ನೀಟಾಗಿ ಇಟ್ಕೊಂಡು ಕ್ಲಾತ್ ಮೇಲೆ ತೊಗೊಂಡಾಗ 9.25 ಬರ್ತಾ ಇದೆ. ನಾನು ಕೂಡ ಹೀಗೇ ಅದರಲ್ಲಿ ಹೇಗೆ ಟರ್ನ್ ಮಾಡಿದೆ ಹಾಗೇ ಕೂಡ ಟರ್ನ್ ಮಾಡ್ತಾಯಿದ್ದೀನಿ ನೋಡಿ. ಇದರಲ್ಲಿ 1 ಪಾಯಿಂಟ್ ಈ ಕಡೆ ಬರ್ತಾಯಿದೆ. ಇಷ್ಟೇ. ಒಂದು ಸ್ವಲ್ಪ ಕಟ್ಟಿಂಗಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೇ ಪಾಯಿಂಟು ನಾವು ಈ ಕ್ಲಾತಲ್ಲಿ ತಿರುಗಿಸ್ಕೊಂಡಿದ್ದು, ಟೇಪಲ್ಲಿ ತಿರುಗಿಸ್ಕೊಂಡಿದ್ದು. ಈಗ ಇಲ್ಲಿ ಎಷ್ಟು ಬಿಡ್ತೀವಿ ಅಷ್ಟು ನೋಡಿ. ಇದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಒಬ್ಬೊಬ್ರಿಗೆ ನಾವು ಈ ಥರ ಕ್ರಾಸಾಗಿ ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದಕ್ಕಿಂತ ಇದು ಎಕ್ಸ್ಟ್ರಾ ಬಂದರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಇದು ಬೇಕಾಗುತ್ತೆ ನಮಗೆ ವೇಸ್ಟ್ ಮೆಜರ್ಮೆಂಟು. ಇಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ. ಇವಾಗ ಇದನ್ನು ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಸ್ಟ್ರೇಟ್ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಪರವಾಗಿಲ್ವಾ? ಕೆಲವ್ರು ಹಾಕೋತಾರಲ್ಲ, ಇದು ಇನ್ನೂ ಕ್ರಾಸ್ ಬರುತ್ತಲ್ಲ ಅಂತ ಅನ್ಕೋಬೋದು. ಇಲ್ಲಿ ನೋಡಿ, ಇವ್ರು ಎಷ್ಟು ಕಚ್ಚೆ ಬಿಟ್ಟಿದ್ದಾರೆ ನೋಡಿ. ಎಕ್ಸ್ಟ್ರಾ ಪೀಸ್ ಅನ್ನೋದು ಇಷ್ಟೇ ಇರುತ್ತೆ. ಅವ್ರೇನಾದರೂ ದಪ್ಪ ಆದಾಗ ಅಥವಾ ಲೂಸ್ ಬೇಕಂದಾಗ ಬಿಡಿಸ್ಕೊಂಡಾಗ ಇಲ್ಲಿ ನಮಗೆ ಫ್ಯಾಬ್ರಿಕ್ ಸಿಗಲ್ಲ. ಇಷ್ಟೇ, 1 ಇಂಚ್ ಕೂಡ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರ ಕ್ರಾಸಾಗಿ ತೊಗೊಂಡಾಗ ನಮಗೆ ಪೀಸ್ ಅನ್ನೋದು ಸಿಗುತ್ತೆ. ಈಗ ಇದನ್ನು ಬ್ಯಾಕ್ನ ಕಟ್ಟಿಂಗ್ ಮಾಡ್ಕೊಂಬಿಡೋಣ. ತುಂಬ ಈಸಿ ಇದೆ. ಈಸಿ ಮೆಥಡಲ್ಲಿ ಕಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರು 6 ಇದೆ. ಇಲ್ಲಿ 6.25 ತೊಗೊಂಡಿದ್ದೀರಿ ಅನ್ಬೋದು. ಕೆಲವ್ರಿಗೆ ತೊಗೋಬೇಕಾಗುತ್ತೆ. ಕೆಲವುದು ನೀಟಾಗಿ ಕುತ್ಕೋಬೇಕಂದ್ರೆ ನಾವು ಆರ್ಮೋಲ್ಸ್ ಕೂಡ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಕಟ್ಟಿಂಗ್ ಮಾಡಿದ್ದೀನಿ. ಈ ಕಟ್ಟಿಂಗ್ ಮಾಡಿರೋದು ಈ ಪ್ಲೇಸಲ್ಲಿ ನಾನು ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ನೋಡಿ, ನನ್ನ ಕಡೆ ತಿರುಗಿಸ್ಕೊಂಡು ಈ ಪಾಯಿಂಟಿಗೆ ನಾನು ಈ ಥರ ಕಟ್ ಹಾಕೋತಾ ಇದ್ದೀನಿ. ಈ ಕಡೆ ಹಾಕೋಬೇಡಿ, ಈ ಕಡೆ ಹಾಕೊಳ್ಳಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಫ್ರಂಟ್ ಫ್ಯಾಬ್ರಿಕ್ನ ನೋಡ್ಕೊಳ್ಳಿ. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಈ ಥರ ಮೇನ್ ಫ್ಯಾಬ್ರಿಕ್ನ ಹೀಗೆ ಇಟ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಪೀಸ್ ಬರೋ ಥರ ನಾವು ಮಾಡ್ಕೋಬೇಕಾಗುತ್ತೆ. ಈ ಎಡ್ಜಿಗೆ
ಒಂದು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ನಾನು ಕೆಲವೊಂದು ಇನ್ನೂ ಡಿಫ್ರೆಂಟಾಗಿರೋದನ್ನ ನಾನು ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು ಒಂದೊಂದು ವೀಡಿಯೋದಲ್ಲೇ ಒಂದೊಂದು ಪಾಯಿಂಟ್ ಇರುತ್ತೆ. ನಿಮ್ಗೆ ಅದು ಕಟ್ಟಿಂಗ್ ನೋಡಿದ್ರೆ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಸ್ಟಮರ್ ಮೇಲೆ ಅಂದರೆ ನಮ್ಮ ಕಸ್ಟಮರ್ಗೆ ಯಾವ ಥರ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಂತ ಕೆಲವೊಂದು ಚೇಂಜಸ್ ಬಂದೇ ಬರುತ್ತೆ. ಅದನ್ನು ನೀವು ಫಾಲೋ ಮಾಡಿ ಕಟ್ಟಿಂಗ್ ಮಾಡಿದರೆ ಈ ಆರ್ಮೋಲ್ಸ್ ರಿಂಕಲ್ಸ್ ಅನ್ನೋದನ್ನ ಅವಾಯ್ಡ್ ಮಾಡ್ಬೋದು. ಇವಾಗ ನೋಡಿ, ಇದು ಎಕ್ಸ್ಟ್ರಾ ಏನಿದೆಯಲ್ಲ 1/4 ಇಂಚ್ ಬಿಟ್ಟಿದ್ದೀನಲ್ಲ, ಅದನ್ನು ಕೂಡ ಟ್ರಿಮ್ ಮಾಡಿ ತಗೊಂಡ್ಬಿಡ್ತೀನಿ. ನಾನು ಫ್ರಂಟು ಎಕ್ಸ್ಟ್ರಾ ಕೂಡ ತಗೊಂಡು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಆ ವಿಡಿಯೋ ಕೂಡ ನೀವು ನೋಡಿ. ಫ್ರಂಟ್ ಜಾಸ್ತಿ ಇದ್ದವ್ರಿಗೆ, ಇಲ್ಲಿ ಲೂಸ್ ಬೇಕಂದವ್ರಿಗೆ ಅದನ್ನೇ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ ಫ್ರೆಂಡ್ಸ್. ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಲ್ ವಿಡಿಯೋದಲ್ಲಿ. ಕೆಲವ್ರದ್ದು ಚೆಸ್ಟ್ ಮೆಜರ್ಮೆಂಟು, ಮಿಡಲ್ ಚೆಸ್ಟು, ಅಪ್ಪರ್ ಚೆಸ್ಟು ಇದೆಲ್ಲ ಇರುತ್ತೆ. ಆವಾಗ ಕಟ್ಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಕಡೆ ತಿರುಗಿಸ್ಕೊಳ್ಳೋಣ, ಯಾಕಂದರೆ ನೀಟಾಗಿ ಬರಬೇಕು ಅಂದರೆ ಕೆಲವೊಂದು ಟೈಮಲ್ಲಿ ಈ ಥರ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ದೀನಿ. ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ಮಾರ್ಕ್ ಏನಿದೆಯಲ್ಲ, ಈ ಮಾರ್ಕ್ ಮೇಲೇ ಈ ರೋಲರ್ ಇದೆಯಲ್ಲ, ಇದರಿಂದ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಈಗ ಈ ಬ್ಯಾಕ್ ಅನ್ನೋದನ್ನ ನಾನು ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟು ಇಲ್ಲಿ ಶೇಪ್ ತೆಗಿಬೇಕಲ್ಲ, ಫ್ರಂಟ್ ಶೇಪು, ಅದಕ್ಕೋಸ್ಕರ ನಾನು ನಾಳೆ ನಿಮಗೆ ಬೋಟ್ ನೆಕ್ ವಿಡಿಯೋ ಕೂಡ ತೋರಿಸ್ತೀನಿ. ಅದು ಸ್ವಲ್ಪ ಚೇಂಜಸ್ ಇರೋ ವಿಡಿಯೋನೇ. ಇಲ್ಲಿ 1/2 ಇಂಚು ಫಸ್ಟ್ ಹಿಂಗೆ 1/2 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕರು ಸ್ಕೇಲ್ ಇಟ್ಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಬರುತ್ತೆ. ಈ ಶೇಪ್ನ ತೆಗೆಯೋಣ. ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ. 2.5ಗೆ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ನ್ಯಾಚ್ ಹಾಕಿದ್ದೀವಿ ನೋಡಿ. ಇಲ್ಲಿ 2.5ಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳೋಣ. ಒಂದೊಂದು ಬ್ಲೌಸಲ್ಲಿ ಒಂದೊಂದು ಚೇಂಜಸ್ ಇದ್ದೇ ಇರುತ್ತೆ. ನೀವು ಪೂರ್ತಿ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದರೆ ಗೊತ್ತಾಗಲ್ಲ, ಹೊಸದಾಗಿ ಕಲಿಯೋರು. ಇವಾಗ ಪಾಯಿಂಟ್ ನೋಡಿ, ಎಲ್ಲೂ ನಾನು ಜಾಸ್ತಿ ಇದನ್ನು ಯೂಸ್ ಮಾಡಿಲ್ಲ, ಮೆಜರ್ಮೆಂಟ್ ಬ್ಲೌಸ್ನ ಯೂಸ್ ಮಾಡಿಲ್ಲ, ಹಾಗೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವು ಪಾಯಿಂಟ್ಸ್ ಇದ್ದರೆ ನಮಗೆ ಈಸಿಯಾಗಿ ನೋಡಿ, ಇದು ಸ್ಟಿಪ್ಪಾಗಿದೆ. ಒಂದು ಪಾಯಿಂಟ್ ಕೂಡ ನಮಗೆ ಹೆಚ್ಚು ಕಮ್ಮಿ ಅನ್ನೋದೇ ಬರೋಲ್ಲ. ಹೇಗೆ ಶೇಪ್ ಅನ್ನೋದು ಬಂದಿದೆ ನೋಡಿ, ಆ ಥರ. ಇಲ್ಲಿ ಸ್ವಲ್ಪ ಬಿಟ್ಕೋಬೇಕು. ಇದು ಸ್ಟಿಚಿಂಗಿಗೆ ಇದು ಕಚ್ಚಾ, ಇದು ಉಕ್ಸ್ಪಟ್ಟಿ ಕಡೆ ಹಾಕ್ತೀನಿ ನಾನು. ಉಕ್ಸ್ಪಟ್ಟಿ ಕಡೆ ನೀವು ಹಾಕೋದ್ರಿಂದ ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಸಾರಿ, ಕಾಜಾಪಟ್ಟಿ ಕಡೆಯಿಂದ ಹಾಕಿದ್ರೆ, ಉಕ್ಸ್ಪಟ್ಟಿ ಕಡೆಯಿಂದ ಹಾಕಿದ್ರೆ ಅಷ್ಟು ನೀಟಾಗಿ ಬರೋಲ್ಲ. ಫ್ರಂಟ್ ಮಾರ್ಕಿಂಗ್ ಏನಾದ್ರು ಚೇಂಜಸ್ ಬೇಕಂದರೆ ಫಾರ್ಮುಲಾ ಫಾಲೋ ಮಾಡಿ. ಇಲ್ಲ ಅಂದರೆ ಇಲ್ಲಿ ಸ್ಟಿಚಿಂಗಿಗೆ ಈ ಪ್ರಿಂಟ್ ಏನಿರುತ್ತೆ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಕಟ್ಟಿಂಗ್ ಮಾಡೋಣ. ಈ ಥರ ಇಟ್ಕೊಳ್ಳೋಣ. ಇದನ್ನು ಸ್ವಲ್ಪ ಪಾಯಿಂಟ್ ಇಟ್ಕೊಂಡು ಈಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಬ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅದಕ್ಕಿಂತ ಇದು 1/4 ಇಂಚ್ ಅಷ್ಟೇ ಮೇಲೆ ಇದೆ ನೋಡಿ. ಅದಕ್ಕೋಸ್ಕರ ತೋರಿಸ್ತಾ ಇರೋದು ನಾನು, ಎಷ್ಟು ಡಿಫ್ರೆನ್ಸ್ ಬರುತ್ತೆ. ಇವಾಗ ಬೆಲ್ಟನ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಈ ಥರ ಬ್ಯಾಕಿಗೆ ಮೆಜರ್ಮೆಂಟ್ ಕರೆಕ್ಟಾಗಿದ್ದು ಫ್ರಂಟ್ ಇನ್ನೂ ಜಾಸ್ತಿ ಬರುತ್ತೆ ಅಂದರೆ ತಪ್ಪೇನಿಲ್ಲ. ಒಬ್ಬೊಬ್ಬರು ಚೆಸ್ಟ್ ಮೆಜರ್ಮೆಂಟಲ್ಲಿ ಚೇಂಜ್ ಇರುತ್ತೆ, ಅದನ್ನು ನಾವು ನೋಡಿಕೊಂಡು ಫಾಲೋ ಮಾಡಬೇಕಾಗುತ್ತೆ. ಇದು ಬಂದು ನಮಗೆ ಉಕ್ಸ್ಪಟ್ಟಿ ಅನ್ನೋದು 4.5 ಇದೆ ಇವ್ರಿಗೆ. ಯಾಕಂದರೆ ಇದು ಡೌನ್ ಆಗಿದೆಯಲ್ಲ, ಅದಕ್ಕೋಸ್ಕರ ನಮಗೆ ಇದು 4.5 ಬಂದಿದೆ. 4 3/4 ಸಾಕಾಗುತ್ತೆ. ಅಂದರೆ ಇವ್ರದ್ದು ಡೌನ್ ಇದೆ. ಡೌನ್ ಇರೋದ್ರಿಂದ ಆ ಥರ ತೊಗೋಬೇಕಾಗುತ್ತೆ. ಬ್ಲೌಸ್ ಮೆಜರ್ಮೆಂಟಲ್ಲಿ ಏನಿರುತ್ತೆ ಅದನ್ನೇ ನೀವು ಕೂಡ ಫಾಲೋ ಮಾಡ್ಬೋದು. ಇಲ್ಲ ಅಂದರೆ ಬ್ಲೌಸ್ ಇಟ್ಕೊಂಡು ಕೂಡ ನೀವು ಫಾಲೋ ಮಾಡ್ಬೋದು. ಬ್ಲೌಸ್ ಇಟ್ಕೊಂಡು ಇದು ಬ್ಯಾಕ್ ಇಟ್ಕೊಂಡು ಹೇಗೆ ಫಾಲೋ ಮಾಡೋದು ಅಂತ ನೋಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಇಲ್ಲಿಂದ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಲೆಂತು, ಅದಕ್ಕೋಸ್ಕರ. ಇವಾಗ ಮೆಜರ್ಮೆಂಟ್ ಬ್ಲೌಸ್ನೇ ಫಾಲೋ ಮಾಡೋಣ. ಯಾಕಂದರೆ ಈ ಕಪ್ ಸೈಜ್ ಅವ್ರಿಗೆ ಕರೆಕ್ಟಾಗಿದೆ ಅಂದರೆ ನಾವು ಇದನ್ನೇ ಫಾಲೋ ಮಾಡಬೇಕಾಗುತ್ತೆ. 3 ಇದೆ, 3.5ಗೆ ತಗೊಂಡ್ರೆ ನಮಗೆ ಸ್ಟಿಚಿಂಗಿಗೆ 1/4 ಇಂಚು ಹೋಗುತ್ತಲ್ಲ ಇದು. ಇಲ್ಲಿ ನೋಡ್ಕೋಬೇಕು ನೀವು ಬ್ಯಾಕ್ ಸೈಡು ಅವ್ರು ಎಷ್ಟು ಹಿಡಿದಿದ್ದಾರೆ ಅಂತ. ಈಗ ನಾನು 2.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/4ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಈ ಥರ ಈ ಜಾಯಿಂಟ್ ಮತ್ತು ಫ್ರಂಟ್ ಜಾಯಿಂಟ್ ಇಷ್ಟು ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಬ್ಲೌಸಲ್ಲಿ ಎಷ್ಟರಷ್ಟು ಚೇಂಜಸ್ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಕಟ್ಟಿಂಗ್ ನಿಮಗೆ ನೋಡಿ. ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ, ಇಲ್ಲಿ ಕೂಡ ನ್ಯಾಚ್ನ ಹಾಕ್ಕೊಳ್ಳಿ. ಈ ಎರಡೂ ನ್ಯಾಚ್ಗಳನ್ನ ಈ ಥರ ಜಾಯಿಂಟ್ ಮಾಡಿ ಇಲ್ಲೂ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ಈ ಪ್ರಿಂಟ್ ಶೇಪ್ ಏನಿದೆಯಲ್ಲ, ಈ ಪ್ರಿಂಟ್ ಶೇಪ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಮತ್ತು ಆರ್ಮೋಲ್ ಶೇಪ್ ಕೂಡ ಫಸ್ಟೇ ತೊಗೊಳ್ತಾ ಇದ್ದೀನಿ ನಾನು. ಒಬ್ಬೊಬ್ಬರು ಸ್ಟಿಚಿಂಗ್ ಮಾಡುವಾಗ ತೊಗೊಳ್ತಾರೆ, ಆಗ ಕೂಡ ತೊಗೋಬೋದು. ನಾನು ಇವಾಗ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಈ ಮಾರ್ಕ್ ನೋಡಿ, ಇದು ಎಷ್ಟಿದೆ ಅಂತ. 3ವರೆಗೂ ನಾವು ಈ ಡಾಟ್ ಪಾರ್ಟ್ ತೊಗೋಬೋದು. ಆದರೆ ಈ ಬ್ಲೌಸಲ್ಲಿರೋದು 2.25 ಇದೆ. ನಾವು 2.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಶೇಪ್ಗೆ ಈ ಥರ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಕೇಲ್ನ ಹೀಗೆ ಇಟ್ಕೊಳ್ತೀನಿ, ಯಾಕಂದರೆ ಈ ಸ್ಕೇಲ್ ಇಟ್ಕೊಂಡಾಗ ಈ ಪಾಯಿಂಟ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ. ಈ ಮೆಜರ್ಮೆಂಟ್ ಟೇಪ್ ಬ್ಲೌಸಲ್ಲಿ ಎಷ್ಟಿರುತ್ತೆ ನೋಡಿ, ಈ ಡಾಟು ಆರ್ಮೋಲ್ ಸ್ಟಾರ್ಟು ಅಷ್ಟಕ್ಕೆ ನಾವು ಮಾರ್ಕ್ನ ಮಾಡೋಣ. ನೋಡಿ ಇಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಇದೆ ಅಂದರೆ ಈ ಪಾಯಿಂಟ್ವರೆಗೂ ಇಷ್ಟಿದೆ. ಈಗ ನೋಡೋಣ ಎಷ್ಟಿದೆ ಅಂತ. 5.25 ತೊಗೊಂಡಿದ್ದಾರೆ. ನಾವು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಈಗ ಈ ಡಾಟ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಕೆಲವರಿಗೆ ಕೆಳಗಡೆಯಿಂದನೇ ತೊಗೊಂಡಿರ್ತಾರೆ 1.5. ನೋಡಿ 2 ಇಂಚಲ್ಲಿ ತೊಗೊಳ್ತಾ ಇದ್ದೀನಿ, ಸ್ಟಿಚಿಂಗಿಗೆ ಬೇಕಲ್ಲ. ನೋಡಿ ಇಲ್ಲಿಂದ ಗ್ಯಾಪ್ ಎಷ್ಟಿದೆ, ಇಲ್ಲಿಂದ ಎಷ್ಟಿದೆ. ಇದು ಒಂದು 2.25 ಇದೆ, ಯಾಕಂದರೆ ಇದು ಕರೆಕ್ಟಾಗಿ ಮ್ಯಾಚ್ ಆಗಬೇಕಲ್ಲ, ಅದಕ್ಕೋಸ್ಕರ. ಇಷ್ಟು ಈ ಡಾಟ್ ಪಾರ್ಟ್ ಚೇಂಜಸ್ ಬರ್ತಾ ಇದೆ ನೋಡಿದ್ರಲ್ಲ, ಅದಕ್ಕೋಸ್ಕರ ಕೆಲವು ಮೆಜರ್ಮೆಂಟ್ ಬ್ಲೌಸಲ್ಲಿ ಕೆಲವು ಹೇಗಿರುತ್ತೆ ಹಾಗೆ ಫಾಲೋ ಮಾಡಬೇಕು. 5.25 ಇದೆ ನೋಡಿ ಇದು, ಯಾಕಂದರೆ ಇಲ್ಲಿ ಡಾಟ್ ಪಾರ್ಟು ಇಲ್ಲಿಗೆ ಮೇಲೆ ತೊಗೊಂಡ್ರೆ ನಾವು 3, ಇಲ್ಲಿಗೆ ಕಡಿಮೆ ಆಗುತ್ತೆ. ಆದರೆ ಈ ಯಾರಿಗೆ ಮೆಜರ್ಮೆಂಟು ಕರೆಕ್ಟಾಗಿ ಕೂತಿದೆ ಅಂತ ಹೇಳ್ತಾರೆ ಅದನ್ನು ನಾವು ಚೇಂಜ್ ಮಾಡಬಾರ್ದು, ಯಾಕಂದರೆ ಅವ್ರಿಗೆ ಅದು ಅನ್ಕಂಫರ್ಟಬಲ್ ಆಗುತ್ತೆ. ಅವ್ರು ಏನಾದರೂ ಸರಿ ಇಲ್ಲ ಅಂದಾಗ ಮಾತ್ರ ನಾವು ಈ ಥರ ಮಾರ್ಕ್ ಮಾಡೋದ್ರಿಂದ ಈ ರೋಲರಲ್ಲಿ ಬ್ಯಾಕ್ ಸೈಡ್ ಕೂಡ ಅದೇ ಮಾರ್ಕ್ ಬಂದಿರುತ್ತೆ. ನಾವು ಅದೇ ಮಾರ್ಕಿಗೆ ಎರಡೂ ಕಡೆ ಕರೆಕ್ಟಾಗಿ ಡಾಟ್ ಅನ್ನೋದನ್ನ ಹಿಡಿಬೋದು. ಅದಕ್ಕೋಸ್ಕರ ಈ ಮಾರ್ಕ್. ಓಕೆ, ನೀವು ಈ ಥರ ಕೂಡ ಮಾರ್ಕ್ನ ಮಾಡ್ಕೋಬೋದು. ನೋಡಿ ಈ ಥರ ಕೂಡ ಮಾರ್ಕ್ ಮಾಡ್ಕೋಬೋದು, ಯಾಕಂದರೆ ಈ ಪಾಯಿಂಟ್ ನಿಮ್ಗೆ ಗೊತ್ತಾಗಲಿ ಅಂದರೆ ಈ ಥರ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಪಾಯಿಂಟ್ ನಾನು ನಿಮಗೆ ತೋರಿಸ್ತೀನಿ. ಪ್ರತಿ ಬ್ಲೌಸ್ ಮೆಜರ್ಮೆಂಟಲ್ಲೂ ನಿಮಗೆ ಏನಾದರೂ ಒಂದು ಚೇಂಜಸ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನೀವು ನೋಡಿ ಈ ಕೆಳಗಡೆ ಇಟ್ಕೋಬೇಕು. ಕೆಳಗಡೆ ಈ ಭಾಗ ಇರುತ್ತಲ್ಲ, ಈ 4 ಡಾಟ್ ಅನ್ನೋದು ಇಲ್ಲಿ ಆ ಪ್ಲೇಸಲ್ಲಿ ನೋಡಿಕೊಂಡು ಹೀಗೆ ನೋಡ್ಕೋಬೇಕು. ಈಗ ನೋಡಿಕೊಂಡಾಗ ನಮಗೆ ಇಲ್ಲಿ ನೋಡಿ ಇದು ಸ್ಟ್ರೈಟ್ ಲೈನು, ಇದು ಎಳೆದಿಟ್ಕೊಂಡ್ರು ನಮಗೆ ಈ ಪಾಯಿಂಟ್ ಅನ್ನೋದು ಪಕ್ಕಾ ಬರ್ತಾಯಿದೆ. ಇಷ್ಟೇ ಡಿಫ್ರೆನ್ಸ್ ಇರುತ್ತೆ. ಇವಾಗ ಈ ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ಬೆಲ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಒಂದೊಂದು ಸರಿ ಬ್ಯಾಕು ಫ್ರಂಟು ಉದ್ದ ಸೇಮ್ ಡಾಟು ಬಂದಾಗ ನಮಗೆ ಏನು ಬೆಲ್ಟಲ್ಲಿ ಚೇಂಜಸ್ ಇಲ್ವಾ ಅಂತ ಅಂದ್ಕೋಬೇಡಿ. ಬೆಲ್ಟು ಚೇಂಜಸ್ ಇರುತ್ತೆ, ಚಿಕ್ಕದಿರುತ್ತೆ. ಬೆಲ್ಟು ಜಾಸ್ತಿ ದೊಡ್ಡದಿರಲ್ಲ. 2.25 ಇದೆ, ನಾನು 3.25ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದು ಬೆಲ್ಟು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಶೇಪ್ ಇದೆ, 3 ಇದೆ. ಇಲ್ಲಿ 4ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಫ್ರಂಟ್ ಅವರು 4.25 ತಗೊಂಡಿದ್ರಲ್ಲ, ಅದಕ್ಕೋಸ್ಕರ ಇಲ್ಲಿ. ಇವಾಗ ಈ ಶೇಪ್ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ.
ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಇಟ್ಟು ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಇಲ್ಲಿ ಕರೆಕ್ಟ್ ಮಾರ್ಕಿಂಗ್ ಈ ಥರ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ನ ಇಟ್ಕೋಬೇಕು. ಈ ಬ್ಯಾಕ್ ಇಟ್ಕೊಂಡು ಈ ಸೈಡನ್ನ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಇದು ಕರೆಕ್ಟಾಗಿ ನಮಗೆ ಅಟ್ಯಾಚ್ ಮಾಡಿದಾಗ ಇಲ್ಲಿ ಸ್ಟಿಚಿಂಗು ಕರೆಕ್ಟಾಗಿ ಬಂದಿರುತ್ತೆ. ಈ ಥರ ಫಾಲೋ ಮಾಡಿ ನಾವು ಕಟ್ಟಿಂಗ್ ಮಾಡೋದ್ರಿಂದ ಬ್ಲೌಸ್ ಕಟ್ಟಿಂಗ್ ಅನ್ನೋದು ಈಸಿಯಾಗಿ ನಾವು ಮಾಡ್ಬೋದು. ಇವಾಗ ನಿಮ್ಗೆ ಇನ್ನೊಂದು ನೋಡಿ, ಇಷ್ಟು ಸೇಮ್ ಬಂದಿದೆ ನೋಡಿ. ಈ ಥರ ಇದೆ, ಕನ್ಫ್ಯೂಸ್ ಆಗಬೇಡಿ. ಕೆಲವು ಮೆಜರ್ಮೆಂಟ್ ಅವ್ರಿಗೆ ಈ ಥರ ಇದ್ರೇ ಈ ಶೇಪ್ ಅನ್ನೋದು ಅವ್ರಿಗೆ ಚೆಸ್ಟ್ ಲೂಸ್ ಅನ್ನೋದು ಬರುತ್ತೆ. ನಾವು ಬೆಲ್ಟನ್ನ ಆದಷ್ಟು ಇಲ್ಲಿ ನೋಡಿ ಚಿಕ್ಕದಾಗಿ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ನಮಗೆ 2 ಇಂಚ್ ಬರುತ್ತೆ. ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ವಿಡಿಯೋ ಥರ ನೀವು ಕೆಲವರಿಗೆ ಕಟ್ಟಿಂಗ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.